आता बिग बॉस ಮಾಜಿ ಸ್ಪರ್ಧಿ ರೀಲ್ಸ್ ಓವರ್ ಬಿಲ್ಡಪ್ ಮೂಲಕನೇ ಫೇಮಸ್ ಆದ ಖಾಸಗಿ ಚಾನೆಲ್ ಪ್ರೋಗ್ರಾಂಗಳಲ್ಲಿ ಜನರನ್ನ ರಂಜಿಸ್ತಾ ಇದ್ದಾನೆ. ಆದರೆ ಅವರು ಹೊಡೆದ ಒಂದೇ ಒಂದು ಡೈಲಾಗ್ ಈಗ ಕಂಟಕ ತಂದಿದೆ. ರಜತ್ ವಿನಯ್ ನಂತರ ಇದೀಗ ಮತ್ತೋರ್ವ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಕಾನೂನು ಕಂಟಕ ಡವಢ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ಮತ್ತೋರ್ವ ಬಿಗ್ ಬಾಸ್ ಸ್ಪರ್ಧೆಗೆ ಸಂಕಷ್ಟ ಶುರುವಾಗಿದೆ. ರಜತ್ ವಿನಯ್ ಆಯ್ತು, ಈಗ ರಕ್ಷಕ್ ಬುಲೆಟ್ ಸರದಿ ಎನ್ನುವಂತಾಗಿದೆ. ನಾಡದೇವಿ ಬಗ್ಗೆ ಆಡಿದ ಅದೊಂದು ಮಾತು ರಕ್ಷಕ್ ಬುಲೆಟ್ಗೆ ಅರೆಸ್ಟ್ ಸಂಕಷ್ಟವನ್ನ ತಂದೊಡ್ಡಿದೆ. ರಕ್ಷಕ್ ಬುಲೆಟ್ನಿಂದ ಚಾಮುಂಡೇಶ್ವರಿಗೆ ಅವಮಾನ. ಅರೆಸ್ಟ್ ಆಗ್ತಾರ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್. ಬುಲ್ಬುಲ್ ಡೈಲಾಗ್ ಹೊಡೆದ ರಕ್ಷಕ್ ಬುಲೆಟ್ಗೆ ಕಾನೂನು ಕಂಟಕ ಎದುರಾಗಿದೆ. ರಕ್ಷಕ್ ವಿರುದ್ಧ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ಗೆ ದೂರನ್ನ ನೀಡಲಾಗಿದೆ. ರಕ್ಷಕ್ ಬುಲೆಟ್ ವಿರುದ್ಧ ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ ಆರೋಪ ಕೇಳಿಬಂದಿದೆ. ರಕ್ಷಕ್ ವಿರುದ್ಧ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದಿದ್ದು ದೂರನ್ನ ದಾಖಲಿಸಿ ಅರೆಸ್ಟ್ ಮಾಡುವಂತೆ ಒತ್ತಾಯಿಸಿವೆ. ಖಾಸಗಿ ಶೋನಲ್ಲಿ ನಾಡದೇವಿಯ ಬಗ್ಗೆ ಅವಹೇಳನ ಮಾಡಿದ್ದು ಅಂತ ಆರೋಪಿಸಲಾಗಿದೆ. ಅಚ್ಚಕ್ಕೂ ರಕ್ಷಕ್ ಹೇಳಿದ್ದೇನು ಅಂತಾನೆ ತೋರಿಸ್ತೀವಿ ನೋಡಿ. ಚಾಮುಂಡಿಗೆ ಅವಮಾನ. ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲೆಂಡ್ ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನ್ನಿಸ್ತಿದೆ. ಹೇಗಂತ ರಕ್ಷಕ ಬುಲೆಟ್ ಡೈಲಾಗ್ ಹೊಡೆದಿದ್ದ. ಇದರಿಂದ ಗರಂ ಆಗಿರೋ ಹಿಂದೂ ಪರ ಸಂಘಟನೆಗಳಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಬಿಗ್ ಬಾಸ್ ಸ್ಪರ್ಧೆ ರಕ್ಷಕ್ ಬುಲೆಟ್ಗೂ ಹಾಗೂ ವಾಹಿನಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ದೂರನ್ನ ನೀಡಿದ್ದಾರೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವೇಳನಕಾರಿಯಾಗಿ ಮಾತಾಡಿರ್ತಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂಥ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀರಿ. ಮತ್ತು ರಕ್ಷಕ್ ಎಲ್ಲೇ ಹೋದರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂಥದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ರಕ್ಷಕ್ ಬುಲೆಟ್ ಹೇಳಿರುವಂತಹ ಡೈಲಾಗ್ ದರ್ಶನ್ ಅಭಿನಯದ ಬುಲ್ ಬುಲ್ ಸಿನಿಮಾದ ಡೈಲಾಗ್. ಸಿನಿಮಾ ತಂಡದ ವಿರುದ್ಧ ಯಾವ ಆಕ್ರೋಶವೂ ಕೇಳಿಬಂದಿರಲಿಲ್ಲ. ಸದ್ಯ ರಕ್ಷಕ್ ಬುಲೆಟ್ ವಿರುದ್ಧ ದೂರು ದಾಖಲಾಗಿದ್ದು ಮುಂದಿನ ಹಂತದಲ್ಲಿ ಸಿನಿಮಾ ತಂಡದ ವಿರುದ್ಧ ಕೂಡ ದೂರು ನೀಡೋ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. आता बिग बॉस ಮಾಜಿ ಸ್ಪರ್ಧಿ ರೀಲ್ಸ್ ಓವರ್ ಬಿಲ್ಡಪ್ ಮೂಲಕನೇ ಫೇಮಸ್ ಆದ ಖಾಸಗಿ ಚಾನೆಲ್ ಪ್ರೋಗ್ರಾಂಗಳಲ್ಲಿ ಜನರನ್ನ ರಂಜಿಸ್ತಾ ಇದ್ದಾನೆ. ಆದರೆ ಅವರು ಹೊಡೆದ ಒಂದೇ ಒಂದು ಡೈಲಾಗ್ ಈಗ ಕಂಟಕ ತಂದಿದೆ. ರಜತ್ ವಿನಯ್ ನಂತರ ಇದೀಗ ಮತ್ತೋರ್ವ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಕಾನೂನು ಕಂಟಕ ಡವಢ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ಮತ್ತೋರ್ವ ಬಿಗ್ ಬಾಸ್ ಸ್ಪರ್ಧೆಗೆ ಸಂಕಷ್ಟ ಶುರುವಾಗಿದೆ. ರಜತ್ ವಿನಯ್ ಆಯ್ತು, ಈಗ ರಕ್ಷಕ್ ಬುಲೆಟ್ ಸರದಿ ಎನ್ನುವಂತಾಗಿದೆ. ನಾಡದೇವಿ ಬಗ್ಗೆ ಆಡಿದ ಅದೊಂದು ಮಾತು ರಕ್ಷಕ್ ಬುಲೆಟ್ಗೆ ಅರೆಸ್ಟ್ ಸಂಕಷ್ಟವನ್ನ ತಂದೊಡ್ಡಿದೆ. ರಕ್ಷಕ್ ಬುಲೆಟ್ನಿಂದ ಚಾಮುಂಡೇಶ್ವರಿಗೆ ಅವಮಾನ. ಅರೆಸ್ಟ್ ಆಗ್ತಾರ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್. ಬುಲ್ಬುಲ್ ಡೈಲಾಗ್ ಹೊಡೆದ ರಕ್ಷಕ್ ಬುಲೆಟ್ಗೆ ಕಾನೂನು ಕಂಟಕ ಎದುರಾಗಿದೆ. ರಕ್ಷಕ್ ವಿರುದ್ಧ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ಗೆ ದೂರನ್ನ ನೀಡಲಾಗಿದೆ. ರಕ್ಷಕ್ ಬುಲೆಟ್ ವಿರುದ್ಧ ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ ಆರೋಪ ಕೇಳಿಬಂದಿದೆ. ರಕ್ಷಕ್ ವಿರುದ್ಧ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದಿದ್ದು ದೂರನ್ನ ದಾಖಲಿಸಿ ಅರೆಸ್ಟ್ ಮಾಡುವಂತೆ ಒತ್ತಾಯಿಸಿವೆ. ಖಾಸಗಿ ಶೋನಲ್ಲಿ ನಾಡದೇವಿಯ ಬಗ್ಗೆ ಅವಹೇಳನ ಮಾಡಿದ್ದು ಅಂತ ಆರೋಪಿಸಲಾಗಿದೆ. ಅಚ್ಚಕ್ಕೂ ರಕ್ಷಕ್ ಹೇಳಿದ್ದೇನು ಅಂತಾನೆ ತೋರಿಸ್ತೀವಿ ನೋಡಿ. ಚಾಮುಂಡಿಗೆ ಅವಮಾನ. ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲೆಂಡ್ ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನ್ನಿಸ್ತಿದೆ. ಹೇಗಂತ ರಕ್ಷಕ ಬುಲೆಟ್ ಡೈಲಾಗ್ ಹೊಡೆದಿದ್ದ. ಇದರಿಂದ ಗರಂ ಆಗಿರೋ ಹಿಂದೂ ಪರ ಸಂಘಟನೆಗಳಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಬಿಗ್ ಬಾಸ್ ಸ್ಪರ್ಧೆ ರಕ್ಷಕ್ ಬುಲೆಟ್ಗೂ ಹಾಗೂ ವಾಹಿನಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ದೂರನ್ನ ನೀಡಿದ್ದಾರೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವೇಳನಕಾರಿಯಾಗಿ ಮಾತಾಡಿರ್ತಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂಥ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀರಿ. ಮತ್ತು ರಕ್ಷಕ್ ಎಲ್ಲೇ ಹೋದರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂಥದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ರಕ್ಷಕ್ ಬುಲೆಟ್ ಹೇಳಿರುವಂತಹ ಡೈಲಾಗ್ ದರ್ಶನ್ ಅಭಿನಯದ ಬುಲ್ ಬುಲ್ ಸಿನಿಮಾದ ಡೈಲಾಗ್. ಸಿನಿಮಾ ತಂಡದ ವಿರುದ್ಧ ಯಾವ ಆಕ್ರೋಶವೂ ಕೇಳಿಬಂದಿರಲಿಲ್ಲ. ಸದ್ಯ ರಕ್ಷಕ್ ಬುಲೆಟ್ ವಿರುದ್ಧ ದೂರು ದಾಖಲಾಗಿದ್ದು ಮುಂದಿನ ಹಂತದಲ್ಲಿ ಸಿನಿಮಾ ತಂಡದ ವಿರುದ್ಧ ಕೂಡ ದೂರು ನೀಡೋ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ಆತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ರೀಲ್ಸ್ ಓವರ್ ಬಿಲ್ಡಪ್ ಮೂಲಕನೇ ಫೇಮಸ್ ಆದ. ಖಾಸಗಿ ಚಾನೆಲ್ ಪ್ರೋಗ್ರಾಂಗಳಲ್ಲಿ ಜನರನ್ನ ರಂಜಿಸ್ತಾ ಇದ್ದಾನೆ. ಆದ್ರೆ ಅವರು ಹೊಡೆದ ಒಂದೇ ಒಂದು ಡೈಲಾಗ್ ಈಗ ಕಂಟಕ ತಂದಿದೆ. ರಜತ್ ವಿನಯ್ ನಂತರ ಇದೀಗ ಮತ್ತೋರ್ವ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಕಾನೂನು ಕಂಟಕ ಡವಢ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ಮತ್ತೋರ್ವ ಬಿಗ್ ಬಾಸ್ ಸ್ಪರ್ಧೆಗೆ ಸಂಕಷ್ಟ ಶುರುವಾಗಿದೆ. ರಜತ್ ವಿನಯ್ ಆಯ್ತು, ಈಗ ರಕ್ಷಕ್ ಬುಲೆಟ್ ಸರದಿ ಎನ್ನುವಂತಾಗಿದೆ. ನಾಡದೇವಿ ಬಗ್ಗೆ ಆಡಿದ ಅದೊಂದು ಮಾತು ರಕ್ಷಕ್ ಬುಲೆಟ್ಗೆ ಅರೆಸ್ಟ್ ಸಂಕಷ್ಟವನ್ನ ತಂದೊಡ್ಡಿದೆ. ರಕ್ಷಕ್ ಬುಲೆಟ್ನಿಂದ ಚಾಮುಂಡೇಶ್ವರಿಗೆ ಅವಮಾನ. ಅರೆಸ್ಟ್ ಆಗ್ತಾರ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್. ಬುಲ್ಬುಲ್ ಡೈಲಾಗ್ ಹೊಡೆದ ರಕ್ಷಕ್ ಬುಲೆಟ್ಗೆ ಕಾನೂನು ಕಂಟಕ ಎದುರಾಗಿದೆ. ರಕ್ಷಕ್ ವಿರುದ್ಧ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ಗೆ ದೂರನ್ನ ನೀಡಲಾಗಿದೆ. ರಕ್ಷಕ್ ಬುಲೆಟ್ ವಿರುದ್ಧ ನಾಡದೇವಿ ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ ಆರೋಪ ಕೇಳಿಬಂದಿದೆ. ರಕ್ಷಕ್ ವಿರುದ್ಧ ಹಿಂದೂ ಸಂಘಟನೆಗಳು ರೊಚ್ಚಿಗೆದ್ದಿದ್ದು ದೂರನ್ನ ದಾಖಲಿಸಿ ಅರೆಸ್ಟ್ ಮಾಡುವಂತೆ ಒತ್ತಾಯಿಸಿವೆ. ಖಾಸಗಿ ಶೋನಲ್ಲಿ ನಾಡದೇವಿಯ ಬಗ್ಗೆ ಅವಹೇಳನ ಮಾಡಿದ್ದು ಅಂತ ಆರೋಪಿಸಲಾಗಿದೆ. ಅಚ್ಚಕ್ಕೂ ರಕ್ಷಕ್ ಹೇಳಿದ್ದೇನು ಅಂತಾನೆ ತೋರಿಸ್ತೀವಿ ನೋಡಿ. ಚಾಮುಂಡಿಗೆ ಅವಮಾನ. ನಿಮ್ಮನ್ನ ನೋಡ್ತಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಇಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟು ಶರ್ಟು ಹಾಕೊಂಡು ಸ್ವಿಟ್ಜರ್ಲೆಂಡ್ ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನ್ನಿಸ್ತಿದೆ. ಹೇಗಂತ ರಕ್ಷಕ ಬುಲೆಟ್ ಡೈಲಾಗ್ ಹೊಡೆದಿದ್ದ. ಇದರಿಂದ ಗರಂ ಆಗಿರೋ ಹಿಂದೂ ಪರ ಸಂಘಟನೆಗಳಿಂದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದೆ. ಬಿಗ್ ಬಾಸ್ ಸ್ಪರ್ಧೆ ರಕ್ಷಕ್ ಬುಲೆಟ್ಗೂ ಹಾಗೂ ವಾಹಿನಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ದೂರನ್ನ ನೀಡಿದ್ದಾರೆ. ರಕ್ಷಕ್ ಬುಲೆಟ್ ಅವರು ನಮ್ಮ ನಾಡದೇವತೆ ಚಾಮುಂಡಿ ತಾಯಿಯ ಬಗ್ಗೆ ಅಗೌರವವಾಗಿ ಅವೇಳನಕಾರಿಯಾಗಿ ಮಾತಾಡಿರ್ತಾರೆ. ಇದನ್ನು ಖಂಡಿಸಿ ನಮ್ಮ ಕಾರ್ಯಕರ್ತ ಆದಂಥ ಮಹೇಶ್ ಅವರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿದ್ದಾರೆ. ಆತನ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳು ನಾವು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀರಿ. ಮತ್ತು ರಕ್ಷಕ್ ಎಲ್ಲೇ ಹೋದರೂ ಸಹ ಆತನಿಗೆ ಕಪ್ಪು ಮಸಿ ಬೆಳೆಯುವಂಥದ್ದಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀರಿ. ಇನ್ನು ಕಾರ್ಯಕ್ರಮದಲ್ಲಿ ರಕ್ಷಕ್ ಬುಲೆಟ್ ಹೇಳಿರುವಂತಹ ಡೈಲಾಗ್ ದರ್ಶನ್ ಅಭಿನಯದ ಬುಲ್ ಬುಲ್ ಸಿನಿಮಾದ ಡೈಲಾಗ್. ಸಿನಿಮಾ ತಂಡದ ವಿರುದ್ಧ ಯಾವ ಆಕ್ರೋಶವೂ ಕೇಳಿಬಂದಿರಲಿಲ್ಲ. ಸದ್ಯ ರಕ್ಷಕ್ ಬುಲೆಟ್ ವಿರುದ್ಧ ದೂರು ದಾಖಲಾಗಿದ್ದು ಮುಂದಿನ ಹಂತದಲ್ಲಿ ಸಿನಿಮಾ ತಂಡದ ವಿರುದ್ಧ ಕೂಡ ದೂರು ನೀಡೋ ಸಾಧ್ಯತೆ ಇದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಆತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ. ರೀಲ್ಸ್ ಓವರ್ ಬಿಲ್ಡಪ್ ಮೂಲಕನೇ ಫೇಮಸ್ ಆದ. ಖಾಸಗಿ ಚಾನೆಲ್ ಪ್ರೋಗ್ರಾಂಗಳಲ್ಲಿ ಜನರನ್ನ ರಂಜಿಸ್ತಾ ಇದ್ದಾನೆ. ಆದ್ರೆ ಅವರು ಹೊಡೆದ ಒಂದೇ ಒಂದು ಡೈಲಾಗ್ ಈಗ ಕಂಟಕ ತಂದಿದೆ. ರಜತ್ ವಿನಯ್ ನಂತರ ಇದೀಗ ಮತ್ತೋರ್ವ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಕಾನೂನು ಕಂಟಕ ಡವಢ ಶುರುವಾಗಿದೆ. ಆ ಬಗ್ಗೆ ಒಂದು ವರದಿ ಇದೆ ನೋಡಿ. ಮತ್ತೋರ್ವ ಬಿಗ್ ಬಾಸ್ ಸ್ಪರ್ಧೆಗೆ ಸಂಕಷ್ಟ ಶುರುವಾಗಿದೆ. ರಜತ್ ವಿನಯ್ ಆಯ್ತು, ಈಗ ರಕ್ಷಕ್ ಬುಲೆಟ್ ಸರದಿ ಎನ್ನುವಂತಾಗಿದೆ. ನಾಡದೇವಿ ಬಗ್ಗೆ ಆಡಿದ ಅದೊಂದು ಮಾತು ರಕ್ಷಕ್ ಬುಲೆಟ್ಗೆ ಅರೆಸ್ಟ್ ಸಂಕಷ್ಟವನ್ನ ತಂದೊಡ್ಡಿದೆ. ರಕ್ಷಕ್ ಬುಲೆಟ್ನಿಂದ ಚಾಮುಂಡೇಶ್ವರಿಗೆ ಅವಮಾನ. ಅರೆಸ್ಟ್ ಆಗ್ತಾರ ಬುಲೆಟ್ ಪ್ರಕಾಶ್ ಮಗ ರಕ್ಷಕ್. ಬುಲ್ಬುಲ್ ಡೈಲಾಗ್ ಹೊಡೆದ ರಕ್ಷಕ್ ಬುಲೆಟ್ಗೆ ಕಾನೂನು ಕಂಟಕ ಎದುರಾಗಿದೆ. ರಕ್ಷಕ್ ವಿರುದ್ಧ ಬೆಂಗಳೂರು ಕಮಿಷನರ್ ಬಿ ದಯಾನಂದ್ಗೆ